ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಟಾಣಿ ಮಿಕ್ಸ್ ಮೆಂತೆ ಹಾಕಿ ಮಾಡಾಕತ್ತಾನೆ. ಬಟಾಣಿ ಒಳಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತತಿ. ಈಗ ಈ ಚಳಿಗಾಲಕ್ಕೆ ಇದು ಒಟಾಣಿ ಕಾಳು ಹಸಿ ಒಟಾಣಿ ಭಾಳ ಬಸ್ತಿರ್ತಾವಲ್ರಿ, ಸೀಸನ್ ಇರೋದ್ರಿಂತ ಇದನ್ನು ಮಾಡಿ ತೋರ್ಸಾಕ್ತಾನೆ. ಇದು ಭಾರಿ ಮಸ್ತ್ ಆಗಿರ್ತೈತೆ ರೀ. ನೀವು ಮಿಕ್ಸ್ ಇರ್ತೈತಲ್ರಿ, ಇದು ಮೆಂತೆ ಸೊಪ್ಪು ಹಾಕಿ ಅಗ್ದಿ ಒಳ್ಳೆ ಆರೋಗ್ಯಕರವಾದ ಒಂದು ಇದು ಪಲ್ಯ ಇರ್ತತಿ. ಅದಕ್ಕೆ ನೀವು ಮಾಡಿ ನೋಡ್ರಿ, ಭಾಳ ಮಸ್ತಾಗಿರ್ತೈತಿ. ಇದಕ್ಕೆ ಹೆಂಗೆ ಮಾಡೋದು ಅನ್ನೋದನ್ನು ನಾ ಈಗ ಹೇಳ್ಕೊಡ್ತೀನಿ. ಇದಕ್ಕೆ ವಟಾಣಿ ಕಾಳು ಇರ್ತಾವಲ್ರಿ, ಅವನ್ನ ಪೂರ್ತಿಯಾಗಿ ಸೋಸಿ ತೊಗೊಂಡನ್ರಿ, ಹಸಿ ವಟಾಣಿ ಕಾಳನ್ನು. ಮತ್ತು ಮೆಂತ್ಯ ಸೊಪ್ಪು ಜಾಸ್ತಿ ತೊಗೋಬೇಕ್ರಿ. 3 ಸೂಡು ತೊಗೊಂಡನ್ರಿ ನಾ ಇಲ್ಲಿ ಮೆಂತ್ಯ ಸೊಪ್ಪು. ಅದಕ್ಕೆ ಬೆಳ್ಳುಳ್ಳಿನೂ ಜಾಸ್ತಿನ ಎಲ್ಲಕ್ಕೂ ಇದಕ್ಕೆ ಆಗಷ್ಟು ಸೋಸಿ ಇಟ್ಕೊಂಡನ್ ಬೆಳ್ಳುಳ್ಳಿನ. ಮೆಂತ್ಯ ಸೊಪ್ಪನ್ನು ಹೆಂಗೆ ಸೋಸೋದತ್ತು ನಾ ಈಗ ಹೇಳ್ಕೊಡಾಕ್ತಾನೆ. ಇಷ್ಟು ಕಡ್ಡಿಯನ್ನು ಮುರ್ಕೊಂಡು ಎಳೆ ಕಡ್ಡಿದ್ರೆ ತೊಗೊಂಡ್ಬಿಡ್ರಿ ಅದನ್ನು. ಯಾಕಂದ್ರೆ ಅದ್ರದ್ದು ಒಂದು ಇದು ಕ್ವಾಲಿಟಿ ಚೆನ್ನಾಗಿರ್ತೈತಿ ಮೆಂತ್ಯ ಪಲ್ಯದ್ದು. ಈಗ ಅದಕ್ಕೆ ನೋಡ್ರಿ, ಇದನ್ನೆಲ್ಲ ಕಡ್ಡಿ ಮುರ್ಕೊಳಾಕ್ತಾನೆ ನಾನು. ಕಡ್ಡಿ ಇಂತ್ರನೂ ಒಳ್ಳೆ ಕ್ಯಾಲ್ಸಿಯಮ್ ಅದು ಎಲ್ಲ ಇರ್ತೈತಿ. ಇದು ಮೆಂತ್ಯ ಪಲ್ಯ ಒಳಗೆ ಶಕ್ತಿ ಬರ್ತಿರ್ತೈತಿ. ಅದಕ್ಕೆ ನಾನು ಇದನ್ನು ಆರೋಗ್ಯಕ್ಕೆ ಚಲೋ ಅಂತೇಳಿ ಹಿಂಗೆ ಕಡ್ಡಿ ಅದು ಎಲ್ಲ ಮುರ್ಕೊಳಾಕ್ತಾನೆ ರೀ. ನೀವು ಇದೇ ಥರ ಸೋಸ್ಕೋರಿ, ಬೆಸ್ಟ್ ಆಗಿರ್ತೈತಿ. ಈಗ ನೋಡ್ರಿ, ಈಗೆಲ್ಲ ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ಸೋಸ್ಕೊಂಡು ಈಗ ಅದನ್ನ ಚಂದಂಗೆ ತೊಳೆದು ಮತ್ತು ಕಟ್ ಮಾಡಿ ತೊಗೋತೀನಿ ರೀ. ಈಗ ನೋಡಿರಿ, ಈಗ ನೀರು ಜಾಸ್ತಿ ಹಾಕಿ 2 ಸಲ ತೊಳ್ಕೊತೀನಿ ರೀ ನಾನು. 2 ಸಲ ತೊಳ್ಕೊಂಡಾದಿಂದ ಇದನ್ನು ನಾನು ಕಟ್ ಮಾಡ್ಕೋತೀನಿ ರೀ. ಈಗ ನೋಡಿರಿ, ಇದು ಪೂರ್ತಿಯಾಗಿ ನೆನೆಸಿ ಚಂದಂಗೆ ಎಲ್ಲ ತೊಳ್ಕೊಳಕತ್ತೇನೆ ನಾನು. ಇದನ್ನ ತೊಳೆದು ಇಟ್ಕೊಂಡು ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಕಟ್ ಮಾಡ್ಕೋತೀನಿ ರೀ ಇದನ್ನ ಮೆಂತ್ಯ ಪಲ್ಯನ. ಮೆಂತ್ಯ ಸೊಪ್ಪು ಜಾಸ್ತಿ ಇರ್ಬೇಕು ರೀ. ಅವು ಸೇಮ್ ಇರ್ಬೇಕು. ಅವು ಎಷ್ಟಿರ್ತಾವೆ ಮೆಂತ್ಯ ಎಷ್ಟಿರ್ತೈತೆ ಅಷ್ಟು ಕಾಳೂ ಇರ್ಬೇಕು ರೀ. ಅಂದ್ರೆ ಅದಕ್ಕೆ ಒಂದು ಟೇಸ್ಟ್ ಬರ್ತೈತಿ. ಈಗ ಮೆಂತ್ಯ ಸೊಪ್ಪನ್ನೆಲ್ಲ ನಾನು ಹಿಂಗೆ ಕಟ್ ಮಾಡ್ಕೊಳಕ್ತಾನೆ. ಈ ಥರ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡು ನೋಡಿರಿ, ಈಗೆಲ್ಲ ಮೆಂತ್ಯ ಸೊಪ್ಪು. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಇದು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂತ ಪಲ್ಯ ಭಾಳ ಟೇಸ್ಟ್ ಬರ್ತೈತೆ. ಅದಕ್ಕೆ ನಾನು ಅವನು ಜಾಸ್ತಿ ತೊಗೋತೀನಿ ರೀ. ಇದನ್ನಂತೂ ಮೆಂತ್ಯ ಸೊಪ್ಪನ್ನು ಹಿಂಗೆ ಕಟ್ ಮಾಡಿ ತೊಗೊಂಡ್ಬಿಟ್ಟೆ ನೋಡಿ. ಈಗ ತೊಳೆದೂ ಆಗೈತಿ, ಕಟ್ ಮಾಡ್ಕೊಳ್ಳೋದು ಆಗೈತಿ. ಇಷ್ಟೆಲ್ಲ ಮೆಂತ್ಯ ಸೊಪ್ಪು ತೊಗೊಂಡನಿ. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ನಾವು ಹೆಂಗೆ ತೊಗೋಬೇಕಂದ್ರೆ ರೀ, ಜೀರಿಗೆ ಉಪ್ಪು ಹಾಕಿ ಒಂದಿಷ್ಟು ಮಿಕ್ಸಿ ಮಾಡ್ಕೋಬೇಕ್ರಿ ಅದನ್ನು. ಈಗ ಅಚ್ಚ ಖಾರದ ಪುಡಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳಕ್ತಾನೆ, ಒಂದು ಸ್ವಲ್ಪ ಉಪ್ಪನ್ನು ಹಾಕೋರಿ. ಅದಕ್ಕೆ ರುಚಿ ಅಂದ್ರೆ ಅದಕ್ಕೆ ಟೇಸ್ಟ್ ಬರ್ತೈತಿ ಖಾರಕ್ಕೆ. ಈಗ ಉಪ್ಪು ಜೀರಿಗೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೋಬೋದು ರೀ. ಆದರೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತೀನಿ ನಾನು. ಈಗ ಇದನ್ನು ಮಿಕ್ಸಿ ಮಾಡ್ತೀನಿ ನಾನು. ಈ ಥರ ಬರ್ತೈತೆ ನೋಡ್ರಿ. ಹಿಂಗೆ ಬಂದದ್ದು ಖಾರನ ಅದಕ್ಕೆ ಹಾಕ್ಕೊಳಕ್ಕೆ ಬರ್ತೈತೆ ಅಂಥೇಳಿ ನಾನು ಹಿಂಗೆ ಖಾರ ಮಾಡ್ಕೊಂಡು ಇಟ್ಕೊಂಡೀನಿ. ಅದಕ್ಕೆ ನಾನು ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳಕ್ತಾನೆ ರೀ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡು ನಾನು ಅವನ್ನ ಹಾಕ್ಕೊಳಕ್ತಾನೆ ಈಗ. ಯಾಕಂದ್ರೆ ಇವು ಎರಡಕ್ಕೂ ಬೆಳ್ಳುಳ್ಳಿ ಅಂದ್ರೆ ಭಾರಿ ಕಾಂಬಿನೇಷನ್ ಇರ್ತೈತೆ ರೀ. ಅದಕ್ಕೆ ನಾನು ಹಾಕ್ಕೊಳಕ್ತಾನೆ. ಮತ್ತು ಈರುಳ್ಳಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕ್ರಿ. ಇದು ಸೊಪ್ಪೆಲ್ಲ ಚಂದ ಅದಕ್ಕೆ ಒಗ್ಗರಣೆ ಆಗುತ್ತೆ. ಅದಕ್ಕೆ ನೋಡಿರಿ, ಈರುಳ್ಳಿನೂ ಈಗ ಜಾಸ್ತಿ ಹಾಕ್ಕೊಂಡೆ ನಾನು. ಇವೆರಡೂ ಫ್ರೈ ಮಾಡ್ಕೋಬೇಕ್ರಿ. ಮಾಡ್ಕೊಂಡಾಗಿಂದ ಸೊಪ್ಪು ಹಾಕಬೇಕಾಗ್ತತಿ ನೋಡಿರಿ. ಇದಷ್ಟು ಚಂದಂಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಸ್ವಲ್ಪ ಆಯಿಲನ್ನು ಹಿಡಿತೈತದು ಸ್ವಲ್ಪ. ಯಾಕಂದ್ರೆ ತಪ್ಪಲ ಪಲ್ಯ ಇರೋದ್ರಿಂತ ತಾಳ್ಸೋದಿರ್ತೈತಲ್ರಿ. ಈಗ ನೋಡಿರಿ, ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕ್ತಾನೆ ನಾನು. ಅರಿಶಿನ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಎಲ್ಲ ಬಾಡಿಸ್ಬೇಕು. ಅವನ್ನ ಈರುಳ್ಳಿ ಹಿಂಗೆ ಚಂದಂಗೆ ಬಾಡಿಸ್ಕೋಬೇಕ್ರಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡಿರಿ, ಒಳ್ಳೇದು. ಈಗ ಈ ದಿನಕ್ಕೆ ಮೆಂತ್ಯ ಸೊಪ್ಪು ಭಾಳ ಬೆಸ್ಟ್ ರೀ ಇದು. ಅದಕ್ಕೆ ಇದನ್ನು ಮಾಡಿ ತೋರ್ಸಾಕ್ತಾನೆ. ಈಗ ಮೆಂತ್ಯ ಸೊಪ್ಪನ್ನು ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕೇನಲ್ರಿ ಒಗ್ಗರಣೆ ಒಳಗೆ, ಅದ್ರೊಳಗನೆ ಇದನ್ನು ಹಾಕಿ ಸ್ವಲ್ಪ ಮುಚ್ಚಿ ಬಿಡ್ಬೇಕ್ರಿ. ಇದು ಅಂದ್ರೆ ಅದು ಸ್ಟೀಮ್ ಒಳಗೆ ಬೆಂದು ಬಿಡ್ತದೆ ಮೆಂತ್ಯ ಸೊಪ್ಪು. ಈಗ ನೋಡಿರಿ, ಮೆಂತ್ಯ ಸೊಪ್ಪನ್ನು ಹಾಕೇನಿ ನಾನು ಇದ್ರೊಳಗೆ ಹಾಕಿ. ಈಗೇನು ಇವು ವಟಾಣಿ ಕಾಳು ಇರ್ತಾವಲ್ರಿ, ಹಸಿ ವಟಾಣಿ, ಎರಡೂ ಹೆಲ್ದಿ ಫುಡ್ ನೋಡ್ರಿ. ಇವು ಮಾಡಿ ನೋಡ್ಬೇಕು. ಈಗ ಮಾಡಿ ತಿಂದು ಬಿಡ್ಬೇಕ್ರಿ ಇವನ್ನೆಲ್ಲ. ಈ ಸೀಸನ್ ಇರೋದ್ರಿಂತ ಎಲ್ಲನೂ ಜಾಸ್ತಿನೂ ಸಿಗ್ತಿರ್ತಾವ್ರಿ, ಮತ್ತು ಟೇಸ್ಟೂ ಇರ್ತೈತಿ. ಬಿಸಿ ಬಿಸಿಯಾಗಿ ಮಾಡಿ ತಿಂದು ಬಿಡೋದ್ರಿ ಇದನ್ನ. ನೋಡಿ, ಈಗ ವಟಾಣಿ ಕಾಳನ್ನು ಹಾಕಿದ್ದಾರೆ ಆ ಮೆಂತ್ಯ ಸೊಪ್ಪಿಗೆ. ಮೆಂತ್ಯ ಸೊಪ್ಪನ್ನು ಸ್ಟೀಮ್ನಾಗ ಅದು ಬೆಂದು ಬಿಡ್ತತಿ. ಈ ವಟಾಣಿ ಕಾಳನ್ನು ಬೆಂದು ಬಿಡ್ತಾವೆ. ಇದಕ್ಕೆಲ್ಲ ನಾವು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಅದು ಮುಚ್ಚಕ್ಕೆ ಬರ್ತೈತಿ. ಈಗ ಸ್ಟೀಮ್ ಮೇಲೆ ಒಂದು ಸ್ವಲ್ಪ ಬೇಯಿಸೇನ ಅದನ್ನ. ಈಗ ಇದಕ್ಕೆ ಉಪ್ಪು ಖಾರ ಎರಡೂ ಹಾಕೋತನ.
ಈಗ ನೋಡ್ರಿ ಖಾರ ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ನಾ ಮಿಕ್ಸಿ ಒಳಗೆ ಮಾಡಿದ್ನಲ್ರಿ ಆ ಥರ ಮಾಡಿ ಹಾಕೋರಿ, ಟೇಸ್ಟ್ ಬರ್ತದೆ ಅದು ಖಾರ. ಈಗ ಖಾರನೂ ಹಾಕೈತಿ. ಈಗ ಒಂದು ಸ್ವಲ್ಪ ಅದನ್ನ ಖಾರ ಹಾಕಿ ಹಿಂಗೆ ಮಿಕ್ಸ್ ಮಾಡಿರಿ ಚಂದಂಗೆ. ಸ್ವಲ್ಪ ನೋಡ್ರಿ ಈಗ ಮಿಕ್ಸ್ ಆಗ್ಯಾಕತ್ತದು. ಚೆಂದಂಗೆ ಮಿಕ್ಸ್ ಮಾಡಿಂದ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು, ಅದ್ರಾಗೂ ಸ್ವಲ್ಪ ಉಪ್ಪು ಹಾಕಿರ್ತೈತಿ. ಈಗ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಈಗ ನೋಡ್ರಿ ಇದು ಖಾರನೂ ಪೂರ್ತಿಯಾಗಿ ಮಿಕ್ಸ್ ಮಾಡಾಕತ್ತಾನೆ. ಈಗ ಖಾರ ಪೂರ ಮಿಕ್ಸ್ ಆಗಾಕತ್ತೈತೆ ನೋಡ್ರಿ. ಇದು ಎಲ್ಲನೂ ಈಗ ಕಾಳು ಮತ್ತು ಪಲ್ಯ ಸೊಪ್ಪು ಎರಡು ಚಂದಂಗೆ ಮಿಕ್ಸ್ ಮಾಡಾಕ್ತಾನೆ. ಈಗ ನೋಡ್ರಿ ಎಷ್ಟು ಚಂದ ಕುದ್ದಾವು. ಸ್ಟೀಮ್ ಮೇಲೆನ ಬೆಂದು ಬಿಡ್ತಾವೆ. ಯಾಕಂದ್ರೆ ಈರುಳ್ಳಿ ಹಾಕಿರ್ತೈತೆ ರೀ, ಎಣ್ಣೆ ಹಾಕಿರ್ತೈತಿ, ಅದರಿಂತ್ರನ ಅದು ಪಲ್ಯ ಪೂರ ಬೆಂದು ಬಿಡ್ತೈತೆ. ಅದು ಹಿಂಗೆ ಚಂದಂಗೆ ಅದನ್ನ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ ಪೂರ್ತಿಯಾಗಿ ಅದು ಪಲ್ಯ ಮಿಕ್ಸ್ ಆಗೈತೆ. ಅದು ಮೆಂತ್ಯ ಸೊಪ್ಪಂತೂ ಭಾಳ ಇದಕ್ಕೆ ಹೆಲ್ತಿಗೆ ಒಳ್ಳೇದಲ್ರಿ. ಅದಕ್ಕೆ ನಾನು ಇದ್ರೊಳಗನೆ ಇದನ್ನ ಹಾಕಿ ಮಾಡಿದ್ರಂತೂ ಭಾಳ ಬೆಸ್ಟ್ ಆಗುತ್ತೆ ಅಂತೇಳಿನ ನಿಮ್ಗೆ ಮಾಡಿ ತೋರ್ಸಾಕ್ತಾನೆ ಇದನ್ನ. ಈಗ ನೋಡ್ರಿ ಪೂರ್ತಿಯಾಗಿ ಇದನ್ನ ಈ ಸ್ಟೀಮ್ ಮೇಲೆನ ಬೇಯಿಸ್ಬೇಕು ಇದನ್ನ. ಆಮೇಲೆ ಏನು ಮಾಡಿರಿ, ನಿಮ್ಗೆ ಈಗೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೈತಿ ಖಾರನಾಗ, ಅದನ್ನು ಈಗ ಒಂದು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳಕ್ತಾನೆ ಇಲ್ಲಿ ಉಪ್ಪು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಅಗದಿ ಫಸ್ಟ್ ಕ್ಲಾಸ್. ಇದನ್ನ ಮಾಡಿ ತಿನ್ನಿರಿ ಇನ್ನೊಂದು ಸಲ. ಮತ್ತು ರೊಟ್ಟಿ ಒಳಗೆ ಚಪಾತಿ ಒಳಗೆ ಇದನ್ನು ತಿಂದುಬಿಟ್ರೆ ರೀ ಮತ್ತೆ ತಿನ್ನಂಗೆ ಅನ್ನಿಸ್ತೈತಿ. ಅಷ್ಟು ಟೇಸ್ಟ್ ಇರ್ತೈತಿ. ಈಗ ಎಳೆ ಕಾಳು ಬರ್ತಾವಲ್ರಿ ಇವು ಒಟಾಣಿ ಕಾಳು, ಅದನ್ನು ಮಾಡಿ ತೋರ್ಸಾಗ್ತೈತಿ ಈಗ. ಈಗ ನೋಡ್ರಿ ಇದೆಲ್ಲನೂ ಚಂದಂಗೆ ಮಿಕ್ಸ್ ಆಗೈತಿ. ಸ್ಟೀಮ್ ಮೇಲೆ ಇದು ಇನ್ನೊಂದು ಸ್ವಲ್ಪ ಒಂದು ನಿಮಿಷ ಇದನ್ನು ಮುಚ್ಚಿಟ್ಟು ನಾನು ಇದನ್ನ ಸ್ಟೀಮ್ ಮೇಲೆ ಬೇಯಿಸ್ಕೊತೀನಿ. ಈಗ ನೋಡ್ರಿ ಪೂರ್ತಿಯಾಗಿ ಎಲ್ಲ ಪಲ್ಯ ಪೂರ್ತಿ ರೆಡಿ ಆಗೈತೆ ನೋಡ್ರಿ. ಎಲ್ಲೂ ನೀರಿಲ್ಲ ಏನೂ ಇಲ್ಲ. ಈರುಳ್ಳಿ ನೀರು ಬಂದಿರ್ತೈತಲ್ರಿ, ಅದ್ರೊಳಗೆ ಬೆಂದಿರ್ತೈತೆ ಅದು ಆಯಿಲ್ ಒಳಗದು. ಈಗ ಪೂರ ರೆಡಿ ಆಗೈತೆ ನೋಡ್ರಿ. ಪೂರ್ತಿಯಾಗಿ ಮಸ್ತಾಗಿರುವಂಥ ಒಂದು ಮೆಂತ್ಯ ಮತ್ತು ಒಟಾಣಿ ಕಾಳಿನ ಮಿಕ್ಸ್ ಬಾಜಿ.